ಹಲೋ ಎಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಪೊನ್ನಾಡು ಎಲ್ಲಡ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ತಗೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವಂಥ ಪ್ರತಿ ಒಂದು ವಿಡಿಯೋ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಲಾಸ್ಟ್ ಟೈಮ್ ಇದೊಂದು ವಿಡಿಯೋ ಮಾಡಾಕಿದ್ದೆ, ಸೊ ಸೇಮ್ ಬ್ಯಾಕ್ಗ್ರೌಂಡಲ್ಲಿ ಆ್ಯಂಡ್ ಸೇಮ್ ಸೆಟಪ್ಪಲ್ಲಿ. ಸೊ ಅದೇ ಫಾರ್ಮುಲಾ ಒನ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಒಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ಅದೆಲ್ಲನೂ ಎಕ್ಸ್ಪ್ಲೇನ್ ಅನ್ನೋದು ಮಾಡೋಕ್ಕಾಗಲ್ಲ. ಬಟ್ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಚಾಕ್ಲೇಟ್ ಅಂತಂದರೆ ಹರ್ಬಲೈಫಲ್ಲಿ 9 ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮುಲಾ ಒನ್ ಇದೆ. 9, ಒಂದಲ್ಲ ಎರಡಲ್ಲ ಮೂರಲ್ಲ, 9 ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮುಲಾ ಒನ್ ಇದೆ. ಅದರಲ್ಲೇ ತುಂಬ ಜನರಿಗೆ ನಾನು ರೆಕಮೆಂಡ್ ಮಾಡುವಂಥ ಫಾರ್ಮುಲಾ ಒನ್ ಆ್ಯಂಡ್ ನನ್ನ ಪರ್ಸ್ನಲಿ ಫೇವ್ರೇಟ್ ಒಂದು ಫಾರ್ಮುಲಾ ಒನ್ನೇ ಬಂದು ಚಾಕ್ಲೇಟ್. ಸೊ ಚಾಕ್ಲೇಟನ್ನು ಯಾಕೆ ತುಂಬ ಇಷ್ಟಪಟ್ಟು ಕುಡಿತೀನಿ ಆ್ಯಂಡ್ ಚಾಕ್ಲೇಟಲ್ಲಿ ಯಾಕೆ ಪರ್ಸ್ನಲಿ ತುಂಬ ಜನಕ್ಕೆ ರೆಫರ್ ಮಾಡ್ತೀನಿ ಅಂತಂದರೆ, ಚಾಕ್ಲೇಟ್ ಒಳಗಡೆ ಇರುವಂಥ ಇಂಗ್ರೀಡಿಯೆಂಟ್ಸ್ ಫಸ್ಟು ಆ್ಯಂಡ್ ಚಾಕ್ಲೇಟ್ ದ ಫ್ಲೇವರ್. ತುಂಬ ಜನಕ್ಕೆ ಚಾಕ್ಲೇಟ್ ಅನ್ನೋದು ತುಂಬ ಇಷ್ಟ. ಸೊ ಸ್ವಲ್ಪ ಜನಕ್ಕೆ ನಂಗೆ ಗೊತ್ತು ಚಾಕ್ಲೇಟ್ ಇಷ್ಟ ಕೂಡ ಆಗಲ್ಲ. ಸೊ ಎರಡು ಥರನೂ ಜನ ಇರ್ತಾರೆ. ಬಟ್ ಚಾಕ್ಲೇಟ್ ಇಷ್ಟ ಆಗದೇ ಇರೋರಿಗಿಂತ ಚಾಕ್ಲೇಟ್ ಇಷ್ಟ ಆಗೋರ ಸಂಖ್ಯೆ ಬಂದ್ಬಿಟ್ಟು ತುಂಬ ಜಾಸ್ತಿ. ಆ್ಯಂಡ್ ಅದರಲ್ಲಿ ನಾನು ಕೂಡ ಒಬ್ಬ. ನನಗೆ ಯಾವುದು ಇಷ್ಟ ಆಗುತ್ತೋ ನಾನು ಅದನ್ನು ಪ್ರಮೋಟ್ ಮಾಡೇ ಮಾಡ್ತೀನಿ. ಅದೇ ರೀತಿ ನನಗೆ ಈ ಚಾಕ್ಲೇಟ್ ಫ್ಲೇವರ್ ಅನ್ನೋದು ಒಂದು ಒಳ್ಳೆ ಫ್ಲೇವರ್, ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅದರ ಜೊತೆಗೆ ತುಂಬ ಹೆಣ್ಮಕ್ಳಿಗೆ ಚಾಕ್ಲೇಟ್ ಅನ್ನೋದು ಇಷ್ಟ. ಆ್ಯಂಡ್ ಈವನ್ ಗಂಡು ಮಕ್ಳಿಗೂ ಇಷ್ಟನೇ ಚಾಕ್ಲೇಟ್ ತುಂಬ. ಬಿಕಾಸ್ ಅದರೊಳಗಡೆ ಒಂದು ರಿಚ್ ಅರೋಮಾ, ರಿಚ್ ಕಂಟೆಂಟ್, ಥಿಕ್ನೆಸ್ ಆಗಿರ್ಬೋದು, ಅದ್ರಲ್ಲಿ ಬರೋವಂಥ ಆ ಫ್ಲೇವರ್ ಸಬ್ಸ್ಟೆನ್ಸ್ ಆಗಿರ್ಬೋದು, ಅದೆಲ್ಲ ಸಖತ್ ಇಷ್ಟ ಚಾಕ್ಲೇಟಲ್ಲಿ. ಆ್ಯಂಡ್ ಚಾಕ್ಲೇಟ್ ಅಲ್ಲಿ ಅಷ್ಟೇ ಅಲ್ದಿರ ಇದರೊಳಗಡೆ ಕಂಟೆಂಟ್ ಕೂಡ ಅಷ್ಟೇ ಬೆಸ್ಟ್ ಫಾರ್ಮುಲಾ ಒನ್ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲ ಫಾರ್ಮುಲಾವನ್ನು ಆ ಫಾರ್ಮುಲಾ ಒನ್ ಅದಕ್ಕೆ ಎಲ್ಲ ಒಳ್ಳೆ ಕೆಲಸನೇ ಮಾಡ್ತದೆ. ಬಟ್ ಈ ಫಾರ್ಮುಲಾ ಒನ್ ಚಾಕ್ಲೇಟಲ್ಲಿ ತೊಗೊಂಡ್ರೆ, ಸೊ ಈಗ ನಾನಲ್ಲಿ 2 ಫಾರ್ಮುಲಾ ಒನ್ ತೊಗೊಂಡಿದ್ದೀನಿ ಆವಾಗ ಹಳೆ ವಿಡಿಯೋದಲ್ಲಿ ಇದೆ. ಸೊ ಒಂದು ಬಂದು ಚಾಕ್ಲೇಟ್ ಆ್ಯಂಡ್ ಇನ್ನೊಂದು ಬಂದು ಸ್ಟ್ರಾಬೆರಿ. ಸೊ ಎರಡೂ ಕೂಡ ನ್ಯೂಟ್ರಿಷನ್ ವೈಸಲ್ಲಿ, ಕ್ಯಾಲೋರೀಸ್ ವೈಸಲ್ಲಿ ಸೇಮ್ ಇರ್ತಿದೆ. ಬಟ್ ಆದರೆ ನಮಗೆ ಫಾರ್ ಎಕ್ಸಾಂಪಲ್ ಎನರ್ಜಿ ಅಂತ ತೊಗೊಳ್ತೀವಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕ್ಯಾಲೋರೀಸ್ ಅಂತ ತೊಗೊಂಡ್ರೆ ಸೇಮ್ ಕ್ಯಾಲೋರೀಸ್, ಒಂದು ಸರ್ವಿಂಗಲ್ಲಿ 94.2 ಕ್ಯಾಲೋರೀಸ್ ಚಾಕ್ಲೇಟಲ್ಲೂ ಸೇಮ್ ಇದೆ. ಆ್ಯಂಡ್ ಕಂಪ್ಯಾರಿಟಿವ್ಲಿ ಸ್ಟ್ರಾಬೆರಿಯಲ್ಲಿ ಕೂಡ ಸೇಮ್ ಬರುತ್ತೆ. ಬಟ್ ಆದರೆ ಅದಕ್ಕೂ ತುಂಬ ಡಿಫ್ರೆನ್ಸ್ ಬರೋದು ಯಾವುದಪ್ಪ ಅಂತಂದರೆ ಕ್ರೋಮಿಯಮ್ ಆ್ಯಂಡ್ ಪೊಟ್ಯಾಷಿಯಮ್. ಯಾಕಂದರೆ ಚಾಕ್ಲೇಟ್ ಒಳಗಡೆ ಕ್ರೋಮಿಯಮ್ ಬಂದು ಒಂದು ಸರ್ವಿಂಗಲ್ಲಿ ಅಂತಂದರೆ ಒಂದು ಸರ್ವಿಂಗ್ ಆಫ್ ಚಾಕ್ಲೇಟ್ ಅಂದರೆ ಒಂದು ಶೇಕ್ ನೀವೇನು ಮಾಡ್ಕೊಂಡು ಕುಡಿತೀರೋ ಅದರಲ್ಲಿ ಅಂದಾಜು ಬಂದು ಒಂದು 23 mg ಅಷ್ಟು ಕ್ರೋಮಿಯಮ್ ಸಿಗುತ್ತೆ. ಬಟ್ ಆದರೆ ಸ್ಟ್ರಾಬೆರಿ ಆಗಲಿ ಈ ಥರ ಫ್ಲೇವರ್ಗಳಲ್ಲಾಗಲಿ 16 mg ಅಷ್ಟು ಕ್ರೋಮಿಯಮ್ ಸಿಗುತ್ತೆ. ಆ್ಯಂಡ್ ಕಮ್ಮಿಂಗ್ ಟು ಪೊಟ್ಯಾಷಿಯಮ್ ಬಂದು ಸ್ಟ್ರಾಬೆರಿ ಒಳಗಡೆ 260 mg ಅಷ್ಟು ಪೊಟ್ಯಾಷಿಯಮ್ ಸಿಗುತ್ತೆ. ಬಟ್ ಅದು ಚಾಕ್ಲೇಟಲ್ಲಿ 320 mg ಅಷ್ಟು ಪೊಟ್ಯಾಷಿಯಮ್ ಸಿಗುತ್ತೆ. ಅಂದರೆ ಕಂಪ್ಯಾರಿಟಿವ್ಲಿ ಅದರಲ್ಲಿ ಜಾಸ್ತಿ. ಆ್ಯಂಡ್ ಈವನ್ ಕಮ್ಮಿಂಗ್ ಟು ಕಾಪರ್ ಕೂಡ ಅಷ್ಟೇ, ಇದರಲ್ಲಿ ನಮಗೆ ಡೈಲಿ ರೆಕಮೆಂಡೆಡ್ ಅಲೋವೆನ್ಸಲ್ಲಿ 45% ಅಷ್ಟು ಕವರ್ ಆಗಿಬಿಡುತ್ತೆ. 0.77 mg ಅಷ್ಟು ನಮ್ಗೆ ಇದ್ರಲ್ಲಿ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಬಗ್ಗೆ ಬೇರೆದ್ರ ಬಗ್ಗೆ ಮಾತಾಡಿದ್ರೆ ಇವಾಗ ಸ್ಟ್ರಾಬೆರಿಲಿ 0.55 mg. ಅಂದರೆ ಒಬ್ಬ ಮನುಷ್ಯಗೆ ಒಂದು ದಿನಕ್ಕೆ ಒಂದು ಅಂದಾಜು ಒಂದು 1 ಗ್ರಾಮ್ ಅಷ್ಟು ಕಾಪರ್ ಕೊಟ್ಟರೆ ಸಾಕು. ಇಟ್ಸ್ ವೆಲ್ ಆ್ಯಂಡ್ ಗುಡ್. ಬಟ್ ಅದೆಲ್ಲದಕ್ಕಿಂತ ಮೇಯ್ನಾಗಿ ಪೊಟ್ಯಾಷಿಯಮ್ ಮತ್ತು ಅವಾಗಲೇ ಹೇಳಿದ ಕ್ರೋಮಿಯಮ್ ಇದೆಲ್ಲ ಇದು ವೆರಿ ಇಂಪಾರ್ಟೆಂಟ್. ಸೊ ಕ್ರೋಮಿಯಮ್ ಆ್ಯಂಡ್ ಪೊಟ್ಯಾಷಿಯಮ್ ಇದೆಲ್ಲ ಬಂದು ಮಿನರಲ್ಸ್, ನಮ್ಮ ಬಾಡಿಗೆ ಖನಿಜಾಂಶಗಳು. ಇದೆಲ್ಲ ದಿನನಿತ್ಯ ನಾವು ಕೊಡಲೇಬೇಕು. RDA ಅಂತ ಒಂದು ಕರಿತೀವಿ. RDA ಅಂದರೆ ರೆಕಮೆಂಡೆಡ್ ಡಯಟ್ರಿ ಅಲೋವೆನ್ಸಸ್ ಅಂತ. ಅಂದರೆ ಇಂಡಿಯಾದಲ್ಲಿ ಒಬ್ಬ ಕಾಮನ್ ಅಡಲ್ಟ್ ಒಂದು 2000 ಕ್ಯಾಲೋರೀಸ್ ಬರ್ನಿಂಗ್ ಕೆಪಾಸಿಟಿ ಇದ್ದರೆ ಅದರಲ್ಲಿ ಎಷ್ಟು ವೈಟಮಿನ್ಸ್ ಕೊಡಬೇಕು, ಎಷ್ಟು ಮಿನರಲ್ಸ್ ಕೊಡಬೇಕು ಅಂತ ಅದು ನಮ್ಮ ಮೆಡಿಕಲ್ ರಿಸರ್ಚ್ ಟೀಮ್ ಕಂಡಿಡಿದು ಇಷ್ಟಿಷ್ಟು ಕೊಡಬೇಕು ಅಂತ ಹೇಳುತ್ತೆ. ಅದರಲ್ಲಿ 2000 RDA ರೆಕಮೆಂಡ್ ಅಂದರೆ 2000 ಕ್ಯಾಲೋರೀಸಲ್ಲಿ ಇವಾಗ ನಾನು ಹೇಳಿದ ಕ್ರೋಮಿಯಮ್ ಇಷ್ಟು ಪರ್ಸೆಂಟೇಜ್ ಸಿಕ್ಬಿಡುತ್ತೆ. ನಾವೇನಾದರೂ 2 ಶೇಕ್ ಚಾಕ್ಲೇಟೇ ನೀವು ತೊಗೊಳ್ತಾ ಇದ್ದೀರ ಅಂದರೆ ನಿಮಗೆ ಬಾಡಿಗೆ ಬೇಕಾಗಿರೋಷ್ಟು ಕ್ರೋಮಿಯಮ್ ಆಗಿರ್ಬೋದು ಮತ್ತು ಪೊಟ್ಯಾಷಿಯಮ್ ನಿಮಗೆ ಸಿಕ್ಬಿಡುತ್ತೆ 2 ಸರ್ವಿಂಗಲ್ಲಿ. ಬಟ್ ಬೇರೆ ಫ್ಲೇವರಲ್ಲಿ ಸಿಗಲ್ಲ. ಆದರೆ ಸಿಕ್ಕಲ್ಲ ಅಂದ್ಬಿಟ್ಟು ಬೇರೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಕಡಿಮೆ ಏನಾಗಿಲ್ಲ, ಬೇರೆ ವೈಟಮಿನ್ಸ್ ಮಿನರಲ್ಸ್ ಇದೆ ಅಂದ್ಬಿಟ್ಟು ಇದರಲ್ಲಿ ಕ್ರೋಮಿಯಮು ಪೊಟ್ಯಾಷಿಯಮ್ ಇಲ್ಲ ಅಂತಲ್ಲ. ಸ್ಟ್ರಾಬೆರಿಲಿ ಇದರಲ್ಲೂ ಕೂಡ ಇದೆ. ಬಟ್ ಅದಕ್ಕಿಂತ ಹೆಚ್ಚಿಗೆ ಚಾಕ್ಲೇಟಲ್ಲಿದೆ. ಆ್ಯಂಡ್ ಪ್ರೈಸಿಂಗಿಗೆ ಅಂತ ಬಂದರೆ ರೇಟ್ ವಿಚಾರದಲ್ಲಿ ಎರಡೂ ಕೂಡ ಸೇಮೇ. ಸೊ ಚಾಕ್ಲೇಟ್ ಜಾಸ್ತಿ, ಸ್ಟ್ರಾಬೆರಿ ಕಡಿಮೆ ಹಂಗೇನಿಲ್ಲ. ಚಾಕ್ಲೇಟು ಸೇಮ್ ಪ್ರೈಸೇ ಬರುತ್ತೆ, ಸ್ಟ್ರಾಬೆರಿನೂ ಸೇಮ್ ಪ್ರೈಸೇ ಬರುತ್ತೆ. ಯಾರ್ಯಾರಿಗೆ ಯಾವುದೇ ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಬೋದು. ಬಟ್ ಇದು ನಮಗೆ ಇದರೊಳಗಡೆ ಸಿಗೋವಂಥದ್ದು ಎಕ್ಸ್ಟ್ರಾ ಆ್ಯಡೆಡ್ ಬೆನಿಫಿಟ್ಸ್ ಅಷ್ಟೇ. ಸೊ ಆ ಕಾರಣಕ್ಕೋಸ್ಕರ ನಾನು ಚಾಕ್ಲೇಟ್ ಡೈಲಿ ಚಾಕ್ಲೇಟ್ ಕುಡಿಯೋಕ್ಕಾಗಲ್ಲ. ಡೈಲಿ ನೀವು ಚಾಕ್ಲೇಟ್ನ ಕುಡಿದ್ರೆ ನಿಮ್ಗೆ ಬೋರ್ ಆಗಿಬಿಡುತ್ತೆ. ಇದೊಂದೇ ಎಷ್ಟಪ್ಪ ಕುಡಿಯೋದು. ಇವಾಗ ನೀವೇ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಡೈಲಿ ಪೂರಿ ತಿನ್ನಬೇಕು ಇಲ್ಲ ಡೈಲಿ ಉಪ್ಪಿಟ್ಟೆ ತಿನ್ಬೇಕಾದ್ರೆ ಎಷ್ಟು ಬೇಜಾರಾಗ್ಬಿಡುತ್ತೆ. ಯಾವತ್ತೋ ಒಂದಿನ
ತಿಂದರೆ ಚೆನ್ನಾಗಿರುತ್ತೆ ಖುಷಿಯಾಗಿ ತಿನ್ಬೋದು. ಬಟ್ ಡೈಲಿ ಅದನ್ನೇ ತಿನ್ಲಿಕ್ಕಾಗಲ್ವಲ್ಲ, ಸೇಮ್ ಹಂಗೆ ಚಾಕ್ಲೇಟ್ನ ಡೈಲಿ ಕುಡಿಯೋಕ್ಕಾಗಲ್ಲ. ಯಾವತ್ತೋ ಒಂದೊಂದು ದಿನ ಕೂಡ ನಮ್ಮ ಬಾಡಿಗೆ ಬೇಕಾದಷ್ಟು ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಎಲ್ಲದರಲ್ಲೂ ಸಿಗುತ್ತೆ. ಬಟ್ ಇದರಲ್ಲಿ ಬೇಕಾದಷ್ಟು ಪೊಟ್ಯಾಷಿಯಮ್ ಮತ್ತು ಕ್ರೋಮಿಯಮ್ ಇದೆ. ಅದಕ್ಕೋಸ್ಕರ ನೀವು ಯಾರಾದರೂ ಒಬ್ಬರು ಸ್ಟಾರ್ಟ್ ಮಾಡ್ಬೇಕಾದ್ರೆ ಚಾಕ್ಲೇಟ್ನಿಂದನೇ ಸ್ಟಾರ್ಟ್ ಮಾಡಿ. ಒನ್ ಆಫ್ ದ ಅಮೇಝಿಂಗ್ ಫ್ಲೇವರ್ಸ್. ನಿಮ್ಗೆ ಇಷ್ಟ ಆದರೆ ಸ್ಟಾರ್ಟ್ ಮಾಡಿ. ನೀವು ಕುಡಿಲೇಬೇಕಂತ ಏನು ಹೇಳ್ತಿಲ್ಲ ನಾನು ಚಾಕ್ಲೇಟ್ನ. ತುಂಬ ಜನಕ್ಕೆ ಚಾಕ್ಲೇಟ್ ಇಷ್ಟ ಆಗಲ್ಲ ಅಂದ್ಬಿಟ್ಟು ಚಾಕ್ಲೇಟ್ನ ಕುಡಿಬೇಕು ಅಂದ್ಬಿಟ್ಟು ಶೇಕ್ ಕುಡಿಯೋದು ಸ್ಟಾಪ್ ಮಾಡೋಕೆ ಹೋಗ್ಬೇಡಿ. ಸೊ ನಿಮ್ಗೆ ಇಷ್ಟ ಆಯ್ತು ಅಂದರೆ ಚಾಕ್ಲೇಟಿಂದ ಸ್ಟಾರ್ಟ್ ಮಾಡಿ, ಅಥವಾ ನಿಮ್ಗೆ ಯಾವ್ದಾದ್ರು ಬೇರೆ ಫ್ಲೇವರ್ ಇಷ್ಟ ಇದ್ದರೆ ಬೇರೆ ಫ್ಲೇವರಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನೀವು ಯಾರಾದರೂ ಒಬ್ರು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ಬಾಡಿನ ಚೆನ್ನಾಗಿ ಇಟ್ಕೊಳ್ಬೇಕು, ಆರೋಗ್ಯನ ಸೂಪರ್ವಾಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದರೆ ಸೊ ಇವತ್ತೇ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ವೆಯ್ಟ್ ಲಾಸ್ ಆಗಬೇಕು ಅಂತ ಅನ್ನೋರು ನೀವು ಖಂಡಿತ ನನಗೆ ಒಂದು ಸಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನೀವು ಎಷ್ಟು kg ವೆಯ್ಟ್ ಲಾಸ್ ಆಗಬೇಕು, ಏನು ಮಾಡಬೇಕು ಅಂತ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲ ನಾನು ಅರ್ಜೆಂಟಾಗಿ ವೆಯ್ಟ್ ಲಾಸ್ ಆಗಲೇಬೇಕು ಸರ್, ಇವಾಗೇ ಕಾಲ್ ಮಾಡ್ತೀನಿ ಅಂದರೆ ದಯವಿಟ್ಟು ಆಲ್ವೇಸ್ ನಿಮ್ಗೆ ರೆಡಿ ಟು ಕಾಲ್. ನೋಡಿ ಆಲ್ರೆಡಿ ನಂಗೆ ಕಾಲ್ಸ್ ಬರ್ತದೆ, ಹಂಗೆ ಫೋನ್ಸ್ಗಳು ಬರ್ತಾ ಇರ್ತವೆ. ಸೊ ನೀವು ಫೋನ್ ಮಾಡ್ಬೋದು, ಫೋನ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವೆಯ್ಟ್ ಲಾಸ್ ಅಂತ ಮೆಸೇಜ್ ಮಾಡಿ. ಇಲ್ಲಾಂದರೆ ನಾನೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಇಲ್ಲಾಂದರೆ ನೀವು ನಂಗೆ ಕಾಲ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ರಿಪ್ಲೈ ಕೊಡ್ತೀನಿ, ನಾನು ರಿಸೀವ್ ಮಾಡ್ತೀನಿ. ನೀವು ವೆಯ್ಟ್ ಲಾಸ್ ಆಗಬೇಕಾ, ನಿಮ್ದು ಏನು ಪರ್ಸ್ನಲ್ ಗೋಲ್ಸ್ ಹೇಳಿ, ನಾನು ನಿಮ್ಮ ಜೊತೆ ವರ್ಕ್ ಮಾಡ್ತೀನಿ. ನಿಮ್ಗೆ ಯಾರು ವರ್ಕ್ ಮಾಡೋಲ್ಲೋ ಗೊತ್ತಿಲ್ಲ, ನಾನು ನಿಮಗೆ ಪರ್ಸ್ನಲ್ ಟ್ಯೂಟರಿಂಗ್ ಮಾಡ್ತೀನಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನನ್ನ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ನಿಮಗೆ ನಾನು ಕೊಡೋದಕ್ಕೆ ರೆಡಿ. ನೀವು ರೆಡಿ ಇದ್ದರೆ ಮಾತ್ರ ಖಂಡಿತ ಇವತ್ತು ಕರೆ ಮಾಡಿ. ಮತ್ತೆ ಒಂದು ಅಮೇಝಿಂಗ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.